ಇಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಮಗಲ್ ಖಾನಾಪುರ್ನಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಲೆಯ ಕನ್ನಡ ಕಲಾ ಶಿಕ್ಷಕರಾದ ಡಾ ದಂಡಪ್ಪ ಬಿರಾದರ್ ಮಾತನಾಡುತ್ತಾ, ಭವ್ಯ ಭಾರತವು ಹಲವಾರು ಸಾಹಸ ವೀರ ಮತ್ತು ಸಮಾಜ ಸುಧಾರಕ ಮಹಿಳೆಯರನ್ನು ಪಡೆದ ದೇಶ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಸಾಧನೆ ಮಾಡಿದ ಸಾಹಸ ಮಹಿಳೆಯರ ಹೊಂದಿರುವಂತ ದೇಶ ನಮ್ಮದು. ಹಾಗೆ ನಿರಂತರವಾಗಿ ಕ್ರಿಯಾಶೀಲತೆಯನ್ನು ರೂಢಿಸಿಕೊಂಡು ಸಮಸ್ಯೆಗಳಿಗೆ ಧೈರ್ಯವಾಗಿ ಉತ್ತರ ಕೊಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಅದರಲ್ಲಿ ವಿಶೇಷವಾಗಿ ಮಹಿಳೆಯರ ಶಿಕ್ಷಣಕ್ಕೆ ಹೆಚ್ಚು ಕೊಟ್ಟಿರುವಂತ ದೇಶದ ಮೊದಲ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ. ಅವರು ಬಾಲ್ಯದಿಂದಲೂ ಯಾವುದೇ ಸಮಸ್ಯೆ ಬಂದರೂ ಅವುಗಳಿಗೆ ಅಂಜದೆ ಶಿಕ್ಷಕಿ ವೃತ್ತಿ ಮಾಡುವಾಗಲೂ ಸಮಸ್ಯೆಗಳಿಗೆ ಹಿಂದೇಟು ಹಾಕದೆ ಸಕಾರಾತ್ಮಕ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ತಾಳ್ಮೆ ಎಂಬ ಅಸ್ತ್ರವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಸ್ಯೆಗಳ ಮಧ್ಯೆ ದೊಡ್ಡ ಸಂಪ್ರದಾಯಗಳು, ಆಚಾರ ವಿಚಾರಗಳ ಮಧ್ಯದಲ್ಲಿಯೂ ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆ ಮಾಡಿ ಹಲವಾರು ಮಹಿಳೆಯರಿಗೆ ಶಿಕ್ಷಣವನ್ನು ದಾರಿ ಎರೆಯುವುದರ ಮೂಲಕ ಮಹಿಳೆಯರ ಶಿಕ್ಷಣ ಕ್ಷೇತ್ರಕ್ಕೆ ದಾರಿ ದೀಪವಾಗಿರುವುದು ಸಾವಿತ್ರಿಬಾಯಿ ಫುಲೆ. ಅವರು ಪತಿ ಜ್ಯೋತಿರಾವ್ ಫುಲೆ ಅವರ ಬೆಂಬಲವನ್ನು ಪಡೆದು ಹಲವಾರು ಸಾಮಾಜಿಕ ಸಮಸ್ಯೆಗಳಿಗೆ ನಿವಾರಣೆಗಾಗಿ ನಿರಂತರ ಕಾರ್ಯ ನಿರ್ವಹಿಸಿದ, ಅದರಲ್ಲಿ ಶಿಕ್ಷಣಕ್ಕಾಗಿ ಹೆಣ್ಣು ಮಕ್ಕಳ ಶಾಲೆ ಪ್ರಾರಂಭಿಸಿದ, ಹೆಗ್ಗಳಿಕೆಯನ್ನು ಪಡೆದ ಸತ್ಯಶೋಧಕ, ಸಮಾಜದ ಮೂಲಕ ಜಾತಿ ತಾರತಮ್ಯ ನಿವಾರಣೆಗಾಗಿ ಕಾರ್ಯನಿರ್ವಹಿಸಿದ ಮಹಿಳೆಯರ ಕ್ರಿಯಾಶೀಲ ಪ್ರತೀಕವೇ ಸಾವಿತ್ರಿಬಾಯಿ ಫುಲೆ ಆಗಿದ್ದಾರೆ ಎಂದು ಬಿರಾದರ್ ಅವರು ಹೇಳಿದರು. ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಮಾತನಾಡುತ್ತಾ, ಸಾವಿತ್ರಿಬಾಯಿ ಫುಲೆ ಅವರ ಬಾಲ್ಯದ ಜೀವನ, ಅವರ ಹೋರಾಟದ ಬದುಕು, ಮಹಿಳೆಯರಿಗಾಗಿ ಅವರು ಮಾಡಿದ ಕಾರ್ಯ ಕೆಲಸಗಳ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕ ವೃಂದ ಸಾವಿತ್ರಿ, ವೀಣಾ ಕುಲಕರ್ಣಿ, ಶಿವಲೀಲಾ, ಪದ್ಮಾವತಿ, ವನಿತಾ, ಎನ್ ನಫೀಜ್ ಅಂಜುಮ್ ಹಾಗೂ ವಿವಿಧ ತರಗತಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನೀಲಕಂಠ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವಲ್ಲಿ ಸಹಕರಿಸಿದರು. ಕುಮಾರಿ ಗೀತಾ ಸ್ವಾಗತಿಸಿದರು, ದಿವ್ಯ ವಂದಿಸಿದರು. ಸಮಯದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಲಾಗಿದೆ. ಗೌರವಿತ ಮುಖ್ಯ ಗುರುಗಳೇ, ಶಿಕ್ಷಕ ವೃಂದದವರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ಬಹುಶಃ ಭಾರತ ಸ್ವಾತಂತ್ರ್ಯ ಕೊಳ್ಳುಕ್ಕಿಂತ ಮುಂಚಿತವಾಗಿ ನಮ್ಮ ಜನರಿಗೆ ವೇಗವಾಗಿ ಶಿಕ್ಷಣವನ್ನು ಪಡೆಯಲು ಆಗಲಿಲ್ಲ. ಕಾರಣ, ಭಾರತವನ್ನು ಆಡಳಿತ ಮಾಡತಕ್ಕಂಥ ಬ್ರಿಟಿಷರು ಭಾರತೀಯ ಜನರನ್ನು ಬುದ್ಧಿವಂತರನ್ನು ಮಾಡುವಂಥ ಆಸಕ್ತಿಯನ್ನು ಅವರು ತೋರಲಿಲ್ಲ. ಕಾರಣ, ಅವರು ಬುದ್ಧಿವಂತರಾದರೆ ನಾವು ದೇಶ ಬಿಟ್ಟು ಬೇಗ ಹೋಗಬೇಕಂತ ಪರಿಕಲ್ಪನೆ ಇಟ್ಟುಕೊಂಡು ಆ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬ್ರಿಟಿಷರು ತೋರಿಸಲಿಲ್ಲ. ಆದರೂ ಅದರ ಮಧ್ಯದಲ್ಲಿ ಒಬ್ಬ ಮಹಿಳೆ ಸಾಮಾನ್ಯ ಒಂದು ಕುಟುಂಬದಲ್ಲಿ ಹುಟ್ಟಿ 8ನೇ ವರ್ಷಕ್ಕೆ ದಾಂಪತ್ಯಕ್ಕೆ ಜೀವನಕ್ಕೆ ಇಟ್ಟು 13 ವರ್ಷದ ವ್ಯಕ್ತಿಯನ್ನು ಭಾಳ ಸಂಗಾತಿಯನ್ನು ಮಾಡಿಕೊಂಡು ಬಾಲ್ಯದಲ್ಲಿ ಅವರು ಮದುವೆ ಆಗ್ತಾರೆ. ಆದರೂ ಸಹ ಆ ಒಂದು ಸಂದರ್ಭದಲ್ಲಿ ಟೀಚರ್ ಎನ್ನುವಂಥ ಒಂದು ಸಂಸ್ಥೆಯಲ್ಲಿ 17 ವರ್ಷದಲ್ಲಿ ಒಂದು ವಿಶೇಷವಾಗಿ ಶಿಕ್ಷಣವನ್ನು ಪಡೆದು ತರಬೇತಿಯನ್ನು ಪಡೆದಂಥ ಭಾರತದಲ್ಲಿ ಪ್ರಥಮ ಶಿಕ್ಷಕಿ ಅಂತ ಹೆಗ್ಗಳಿಕೆಯನ್ನು ಪಡೆದವರು ಯಾರಂದರೆ ಅದು ಸಾವಿತ್ರಿಬಾಯಿ ಫುಲೆ ಅಂದರೆ ತಪ್ಪಾಗಲಿಕ್ಕಿಲ್ಲ. 1831 ಮಹಾರಾಷ್ಟ್ರದ ಸತಾರದಲ್ಲಿ ನವಗಾಂವ್ನಲ್ಲಿ ಎಸ್ ಪಾಟೀಲ್ ಅವರ ಒಂದು ಮಗಳಾಗಿ ಜನಿಸ್ತಾಳೆ. ಬಹುಶಃ ಬಡತನದ ಕಡುತಾಪದಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಸಾವಿತ್ರಿಬಾಯಿ ಫುಲೆ ಅವರು ಆ ವಾತಾವರಣ, ಆಗಿನ ಪದ್ಧತಿ, ಬಾಲ್ಯ ವಿವಾಹ, ಗೊಡ್ಡು ಪದ್ಧತಿಗಳು, ಕೆಟ್ಟ ಸಂಪ್ರದಾಯಗಳು ಆ ಬಾಲ್ಯ ಜೀವನದಲ್ಲಿ ಭಾಳಷ್ಟು ಪರಿಣಾಮ ಬೀರ್ತವೆ. ಹಿರಿಯರ ಒಪ್ಪಿಗೆ ಮೇರೆಗೆ, ಒತ್ತಾಯದ ಮೇರೆಗೆ ದಾಂಪತ್ಯಕ್ಕೆ ಜೀವನಕ್ಕೆ ಕಾಲಿಡ್ತಾಳೆ. ಅದರ ನೋವನ್ನು ಬೆಳೀತಾ ಬೆಳೀತಾ ಅನುಭವಿಸ್ತಾಳೆ. ನಾನು ಯಾಕೆ ಇದಕ್ಕೆ ಹೊಸ ಒಂದು ರೂಪವನ್ನು ಕೊಡಬಾರದು, ಈ ಗೊಡ್ಡು ಸಂಪ್ರದಾಯ, ಕೆಟ್ಟ ಸಂಪ್ರದಾಯವನ್ನು ಅಳಿಸಲು ನಾನು ಏಕೆ ಪ್ರಯತ್ನ ಮಾಡಬಾರದೆಂದು ಅಲ್ಲಿ ಶಿಕ್ಷಕಿಯ ಒಂದು ತರಬೇತಿಯನ್ನು ಪಡೆದುಕೊಂಡು ಒಂದು ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾಳೆ. ಸಾವಿತ್ರಿಬಾಯಿ ಫುಲೆ ಅವರು ವಿಶೇಷವಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಅವರ ಯಜಮಾನರಾಗಿರುವಂಥ ಜ್ಯೋತಿಬಾಯಿ ಫುಲೆ ಅವರ ಒಂದು ಸಹಾಯ, ಸಹಕಾರ, ಮಾರ್ಗದರ್ಶನ ಅತ್ಯಂತ ಸಕಾರಾತ್ಮಕ ರೀತಿಯಲ್ಲಿ ಬೆಂಬಲವನ್ನು ಅವರು ವ್ಯಕ್ತಪಡಿಸಿರ್ತಾರೆ. ನಂತರ ಮಕ್ಕಳಿಗೆ ಶಿಕ್ಷಣವನ್ನು, ತರಬೇತಿಯನ್ನು ಪಡೆದ ಮೇಲೆ ತನ್ನ ಸುತ್ತಮುತ್ತಲಿರುವಂಥ ಹೆಣ್ಣು ಮಕ್ಕಳಿಗೆ, ಎಲ್ಲ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಲು ಟೀಚರ್ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಅಪಹಾಸ್ಯ